ಸ್ನೇಹಿತರೆ ನಮಸ್ತೆ. ಇದು ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಶಿವಮೊಗ್ಗ ನಗರದ KSRTC ಬಸ್ ಸ್ಟಾಪ್ನಿಂದ ಇದು 10 ಕಿಲೋಮೀಟರ್ ಅಂತರದಲ್ಲಿದೆ. NR ಪುರಕ್ಕೆ ಹೋಗುವ ರಸ್ತೆಯ ಮಾರ್ಗದಲ್ಲಿ ಈ ವಿಮಾನ ನಿಲ್ದಾಣ ಕಂಡುಬರುತ್ತದೆ. ಸ್ನೇಹಿತರೆ, ಇದು ವಿಮಾನ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಎಂಟ್ರೆನ್ಸ್ ಗೇಟು. ಸ್ನೇಹಿತರೆ, ಇದು ವಿಮಾನ ನಿಲ್ದಾಣದ ಎಂಟ್ರೆನ್ಸ್ ಗೇಟಲ್ಲಿ ಸ್ನೇಹಿತರೆ ಪೊಲೀಸ್ ಸಿಬ್ಬಂದಿಯವರು ಇರ್ತಾರೆ. ಅವರು ನಿಮ್ಮ ವಾಹನಗಳನ್ನು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿದ ನಂತರ ನೀವು ಒಳಗಡೆ ಹೋಗ್ಬೋದು. ಸ್ನೇಹಿತರೆ, ಎಂಟ್ರೆನ್ಸ್ ಗೇಟಿಂದ ಸ್ನೇಹಿತರೆ ಟರ್ಮಿನಲ್ ಬಿಲ್ಡಿಂಗು ನಿಮಗೆ 500 ಮೀಟರ್ ಅಂತರದಲ್ಲಿ ಇರುತ್ತೆ. ಸ್ನೇಹಿತರೆ, ನೀವು ತಪಾಸಣೆ ಆದ ನಂತರ ಒಳಗಡೆ ಹೋದರೆ ಸ್ನೇಹಿತರೆ ಒಂದು 400 ಮೀಟ್ರ್ ಹೋದರೆ ರೈಟ್ ಬಲಗಡೆಗೆ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ನೀವು ಅಲ್ಲಿ ನಿಮ್ಮ ವಾಹನವನ್ನು ಪಾರ್ಕ್ ಮಾಡ್ಬೋದು. ಅದಾದ ನಂತರ ಬೈ ವಾಕಲ್ಲಿ ಪಾರ್ಕ್ ಮಾಡಿದ ನಂತರ ನೀವು ಟರ್ಮಿನಲ್ ಬಿಲ್ಡಿಂಗ್ಗೆ ಹೋಗ್ಬೋದು. ಸ್ನೇಹಿತರೆ, ಪ್ರಸ್ತುತ ನಿಮಗೆ ಯಾವುದೇ ರೀತಿಯ ಪಾರ್ಕಿಂಗ್ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ, ಏಕೆಂದರೆ ಟೆಂಡರ್ ಆಗಿರುವುದಿಲ್ಲ. ಹಾಗಾಗಿ ನಿಮಗೆ ಪಾರ್ಕಿಂಗ್ ಶುಲ್ಕ ಇರುವುದಿಲ್ಲ. 2 ವೀಲರ್ ಅಥವಾ 4 ವೀಲರಲ್ಲಿ ಏನಾದರೂ ಬಂದರೆ ನೀವು ಪ್ರಯಾಣ ಮಾಡೋದಕ್ಕೆ ಅಂತೇಳಿ ಪಾರ್ಕ್ ಮಾಡಿ ನಂತರ ನೀವು ಪ್ರಯಾಣವನ್ನು ಮಾಡ್ಬೋದು. ಟರ್ಮಿನಲ್ ಬಿಲ್ಡಿಂಗ್ನ ಮುಂಭಾಗದಲ್ಲಿ ಹೋದರೆ ಸ್ನೇಹಿತರೆ ಅಲ್ಲಿ ನಿಮಗೆ ಟಿಕೆಟನ್ನು ಚೆಕ್ ಮಾಡ್ತಾರೆ. ಸ್ನೇಹಿತರೆ, ಟಿಕೆಟನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಯಾವುದಾದ್ರೂ ಒರಿಜಿನಲ್ ID ಕಾರ್ಡನ್ನು ತೋರಿಸ್ಬೇಕಾಗುತ್ತೆ. ಸ್ನೇಹಿತರೆ, ಎಕ್ಸಾಂಪಲ್ ಆಧಾರ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟು, ಈ ಥರ ನೀವು ಟಿಕೆಟ್ ಜೊತೆಯಲ್ಲಿ ಅದನ್ನು ವೆರಿಫಿಕೇಷನ್ಗೆ ತೋರಿಸ್ಬೇಕು. ಸ್ನೇಹಿತರೆ, ಅದಾದ ನಂತರ ನೀವು ಒಳಗಡೆ ಹೋಗಲಿಕ್ಕೆ ಬಿಡ್ತಾರೆ. ಸ್ನೇಹಿತರೆ, ನಿಮ್ಮನ್ನು ಸ್ನೇಹಿತರೆ ಶಿವಮೊಗ್ಗ ನಗರದಲ್ಲಿರುವ ವಿಮಾನ ನಿಲ್ದಾಣದ ಒಟ್ಟು ವಿಸ್ತೀರ್ಣ 700 ಎಕರೆಯನ್ನು ಒಳಗೊಂಡಿದೆ. ಸ್ನೇಹಿತರೆ, ಇದು ಕೇಂದ್ರ ಸರ್ಕಾರದ ಉಡಾನ್ ಯೋಜನೆ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ವಿಮಾನ ನಿಲ್ದಾಣವಾಗಿದೆ. ಸ್ನೇಹಿತರೆ, ಇದು ಒಂದು ಡೊಮೆಸ್ಟಿಕ್ ಏರ್ಪೋರ್ಟು. ಸ್ನೇಹಿತರೆ, ಪ್ರಸ್ತುತ ಸ್ನೇಹಿತರೆ ನೀವು ಶಿವಮೊಗ್ಗ ನಗರದ ವಿಮಾನ ನಿಲ್ದಾಣದಿಂದ 5 ಸ್ಥಳಗಳಿಗೆ ನೀವು ಪ್ರಯಾಣವನ್ನು ಮಾಡ್ಬೋದು. 1 ಬೆಂಗಳೂರು, 2 ಹೈದರಾಬಾದ್, 3 ಚೆನ್ನೈ, 4 ತಿರುಪತಿ, 5 ಗೋವಾ. ಒಟ್ಟು ನೀವು ಇಲ್ಲಿಂದ 5 ಸ್ಥಳಗಳಿಗೆ ಪ್ರಯಾಣವನ್ನು ಮಾಡ್ಬೋದು. ನೋಡಿ ಸ್ನೇಹಿತರೆ, ಒಂದು ಬಾರಿ ನಾವು ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿಲ್ಲ ಅಂತ ಅಂದರೆ ಒಂದು ಎಕ್ಸ್ಪೀರಿಯನ್ಸನ್ನು ಪಡೀಲಿಕ್ಕೆ ಶಿವಮೊಗ್ಗ ನಗರದ ಸುತ್ತಮುತ್ತ ಜಿಲ್ಲೆಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ಜನರು ಕೂಡ ಇದು ಒಂದು ಬಾರಿ ನಾವು ಎಕ್ಸ್ಪೀರಿಯನ್ಸ್ ಪಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ. ನೋಡಿ ಸ್ನೇಹಿತರೆ, ನೀವು ಇಲ್ಲಿಂದ ಪ್ರಯಾಣ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಟಿಕೆಟ್ ದರ ಬಂದು 2500 ರೂಪಾಯಿ ಎಬೋವ್ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ನೀವು 1 ತಿಂಗಳು, 2 ತಿಂಗಳು ಅಥವಾ 3 ತಿಂಗಳು 1 ತಿಂಗಳು ಮುಂಚಿತವಾಗಿ ನೀವು ಟಿಕೆಟನ್ನು ಬುಕ್ ಮಾಡೋದರಿಂದ ನಿಮಗೆ ಪ್ರಯಾಣದ ದರ ಕಡಿಮೆ ಆಗುತ್ತೆ. ಸ್ನೇಹಿತರೆ, ನಾವು ಅಡ್ವಾನ್ಸ್ ಬುಕ್ ಮಾಡೋದ್ರಿಂದ ಕಡಿಮೆ ಇರುತ್ತೆ. ಟಿಕೆಟ್ ದರ ಪ್ರತಿದಿನವೂ ಬದಲಾವಣೆ ಇರುತ್ತೆ. ಸ್ನೇಹಿತರೆ, ಹಾಗಾಗಿ ನೀವು ಆನ್ಲೈನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡ್ಬೋದು ಮತ್ತು ವಿಮಾನ ನಿಲ್ದಾಣದ ಕೌಂಟರಲ್ಲೂ ಸಹ ನೀವು ಬಂದು ಟಿಕೆಟನ್ನು ಬುಕ್ ಮಾಡ್ಬೋದು. ಸ್ನೇಹಿತರೆ, ಇದು ಮುಂಭಾಗದಲ್ಲಿರ್ತಕ್ಕಂಥ ಪ್ಲೇಸು. ಇಲ್ಲಿ ಡಿಪಾರ್ಚರ್ ಎಂಟ್ರಿ. ಸ್ನೇಹಿತರೆ, ಇಲ್ಲಿ ನಿಮಗೆ ಟಿಕೆಟ್ ಚೆಕ್ ಮಾಡಲಾಗುತ್ತದೆ. ನಿಮ್ಮ ID ಕಾರ್ಡನ್ನು ತೋರಿಸ್ಬೇಕು. ನೀವು ಒಳಗಡೆ ಎಂಟ್ರಿ ಆದ ತಕ್ಷಣ ಎಡಭಾಗದಲ್ಲಿ ನಿಮ್ಮ ಬ್ಯಾಗ್ ವೆರಿಫಿಕೇಷನ್ ಮಾಡ್ತಾರೆ ಮತ್ತು ನಿಮಗೆ ಬೋರ್ಡಿಂಗ್ ಪಾಸನ್ನು ಕೊಡ್ತಾರೆ. ಸ್ನೇಹಿತರೆ, ಅದಾದ ನಂತರ ನೀವು ಪೊಲೀಸ್ ಚೆಕ್ ಇರುತ್ತೆ. ಅದಾದ ನಂತರ ನೀವು ನಿಮ್ಮ ವೇಟಿಂಗ್ ಸೀಟಲ್ಲಿ ಹೋಗಿ ಕೂತ್ಕೋಬೇಕು. ನೀವು ಕೂತ ನಂತರ ನಿಮಗೆ ಒಂದು ಬಸ್ ಬರುತ್ತೆ. ಸ್ನೇಹಿತರೆ, ಆ ಬಸ್ಸಿನಲ್ಲಿ ನೀವು ಹತ್ಕೊಂಡ್ಬಿಟ್ಟು ಅಫ್ರನ್ ಅಂದರೆ ವಿಮಾನ ಬಂದು ನಿಂತಿರ್ತಕ್ಕಂಥ ಸ್ಥಳಕ್ಕೆ ನಿಮ್ಗೆ ಕರ್ಕೊಂಡೋಗ್ಬಿಡುತ್ತೆ ಬಸ್ಸು. ಅದಾದಮೇಲೆ ನೀವು ವಿಮಾನದ ಒಳಗಡೆ ಸೀಟಲ್ಲಿ ಕೂರಿಸ್ತಾರೆ. ಸ್ನೇಹಿತರೆ, ನಿಮ್ಮನ್ನು ಒಟ್ಟು ಸ್ನೇಹಿತರೆ ಈ ಶಿವಮೊಗ್ಗ ನಗರದಿಂದ 3 ವಿಮಾನಗಳು ಪ್ರಯಾಣವನ್ನು ಮಾಡ್ತವೆ. 1 ಸ್ಪೈಸ್ ಜೆಟ್ಟು, 2 ಸ್ಟಾರ್ ಏರು, 3ನೇದಾಗಿ ಇಂಡಿಗೋ. ಸ್ನೇಹಿತರೆ, ಸ್ಪೈಸ್ ಜೆಟ್ಟು ಸ್ನೇಹಿತರೆ ಇದು ಸ್ಟಾರ್ ಏರ್. ಸ್ನೇಹಿತರೆ, ಸ್ಟಾರ್ ಏರು ನಿಮಗೆ ಗೋವಾ, ತಿರುಪತಿ ಮತ್ತು ಹೈದರಾಬಾದ್ 3 ಸ್ಥಳಗಳಿಗೆ ನೀವು ಸ್ಟಾರ್ ಏರಲ್ಲಿ ನೀವು ಪ್ರಯಾಣವನ್ನು ಮಾಡ್ಬೋದು. ಸ್ನೇಹಿತರೆ,
ಇದು ಸ್ನೇಹಿತರೆ ಸ್ಪೈಸ್ ಜೆಟ್ ಸ್ನೇಹಿತರೆ. ಸ್ಪೈಸ್ ಜೆಟ್ಟಲ್ಲಿ ನೀವು ಚೆನ್ನೈ ಮತ್ತು ತಿರುಪತಿಗೆ ನೀವು ಪ್ರಯಾಣವನ್ನು ಮಾಡ್ಬೋದು ಸ್ನೇಹಿತರೆ. ಮತ್ತು ಸ್ನೇಹಿತರೆ ಇಂಡಿಗೋ ಇದೆ ಸ್ನೇಹಿತರೆ. ಇಂಡಿಗೋ ಇದರಿಂದ ನೋಡಿ ಸ್ನೇಹಿತರೆ, ಇದು ಇಂಡಿಗೋ ಸ್ನೇಹಿತರೆ. ಇದು ಇಂಡಿಗೋದಿಂದ ಶಿವಮೊಗ್ಗ ನಗರದಿಂದ ನೀವು ಬೆಂಗಳೂರಿಗೆ ಪ್ರಯಾಣವನ್ನು ಮಾಡ್ಬೋದು ಸ್ನೇಹಿತರೆ ಇಂಡಿಗೋದಲ್ಲಿ. ಸ್ನೇಹಿತರೆ, ನಾನು ಇತ್ತೀಚೆಗೆ ತಿರುಪತಿಗೆ ಪ್ರಯಾಣ ಮಾಡಿದೆ. ತಿರುಪತಿಗೆ ಪ್ರಯಾಣ ದರ ಶಿವಮೊಗ್ಗ ನಗರದಿಂದ ಕೇವಲ 2400 ರೂಪಾಯಿ ಇತ್ತು ಸ್ನೇಹಿತರೆ. ನೀವು ಕೂಡ ತಿರುಪತಿಗೆ ಏನಾದರೂ ದರ್ಶನ ಮಾಡಲಿಕ್ಕೆ ಹೋಗ್ತೀರಂದರೆ ಶಿವಮೊಗ್ಗ ನಗರದಿಂದ ಆರಾಮಾಗಿ ಒಂದು ಸೈಡು ನೀವು ಫ್ಲೈಟಲ್ಲಿ ಹೋಗಿ ಆ ಕಡೆಯಿಂದ ಅಥವಾ ಬಸ್ ಮತ್ತು ರೈಲಿನಲ್ಲಿ ನೀವು ಪ್ರಯಾಣ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ. ಅತ್ಯಂತ ಕಡಿಮೆ ದರ ಇದೆ. ಉಡಾನ್ ಯೋಜನೆ ಆಗಿರೋದ್ರಿಂದ ನಿಮಗೆ ಕಡಿಮೆ ದರದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಒಂದು ಸಾರಿ ನೀವು ಎಕ್ಸ್ಪೀರಿಯೆನ್ಸನ್ನು ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸ್ನೇಹಿತರೆ. ನನಗೆ ಗೊತ್ತಿರುವ ಸ್ವಲ್ಪ ಮಾಹಿತಿಯನ್ನು ತಮಗೆ ತಿಳಿಸಿರುತ್ತೇನೆ. ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.